ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳದಲ್ಲಿ ಯಾವಾಗ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನೂರಾರು ಶವಗಳನ್ನು ಹೊತ್ತಿದ್ದೀನಿ ಅಂತ ಕಂಪ್ಲೇಂಟ್ ಮಾಡ್ತಾನೆ, ಆವಾಗ SIT ರಚನೆ ಆಗುತ್ತೆ. ಇದ್ದಕ್ಕಿದ್ದಂತೆ ಒಬ್ಬಳು ಹೆಣ್ಮಗಳು ಬಂದು ನಾನು ಅನನ್ಯ ಭಟ್ ಅವಳ ತಾಯಿ ಅಂತ ಹೇಳ್ಕೊಂಡಂಥ ಸುಜಾತ ಭಟ್ ಅವಳು, ನೆನಪಿರಲಿ, ನಾನು ಅನನ್ಯ ಭಟ್ ಅವಳ ತಾಯಿ ಅಂತ ಹೇಳ್ಕೊಂಡಂಥ ಸುಜಾತ ಭಟ್ ಅವಳು ಬಂದು ನನ್ನ ಮಗಳು ಅನನ್ಯ ಭಟ್ ಅವಳು 2003ರಿಂದ ಮಿಸ್ಸಿಂಗ್ ಆಗಿದ್ದಾಳೆ. ಅವಳು ಮಣಿಪಾಲ್ ಕಾಲೇಜಲ್ಲಿ ಮೆಡಿಕಲ್ ಓದ್ತಿದ್ಲು, ಫಸ್ಟ್ ಇಯರಲ್ಲಿದ್ಲು. 6 ತಿಂಗಳಷ್ಟೇ ಆಗಿತ್ತು. ಅವಳ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿದ್ಲು. ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವರ ಫ್ರೆಂಡ್ಸ್ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಅವಳು ಕಾಣೆಯಾಗಿದ್ಲು. ಆವಾಗ ಅವರು ಕೋಲ್ಕತ್ತಾದಲ್ಲಿ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರು. ಅಲ್ಲಿಂದ 2 ದಿನದಲ್ಲಿ ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳದಲ್ಲಿ ಬಂದು ಸ್ಥಳೀಯರನ್ನು ವಿಚಾರಿಸಿದಾಗ ಸ್ಥಳೀಯರು ಅವರನ್ನು ಹೇಳ್ತಾರೆ, ನಾನು ಅವಳನ್ನು ನೋಡಿದ್ದೀವಿ, ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದವರು ಬಿಳಿ ಬಟ್ಟೆಯನ್ನು ಉಟ್ಕೊಂಡಿದ್ದರು, ಅವರು ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಅವರು ಬಂದು ವೀರೇಂದ್ರ ಜೈನ್ ಅವರನ್ನು ಭೇಟಿಯಾದರಂತೆ. ಅನನ್ಯ ಭಟ್ ಅವಳು ನಾಪತ್ತೆಯಾಗಿದ್ದಾಳೆ, ಅವಳನ್ನು ಹುಡುಕಿ ಕುಡಿ ಅಂದ್ಲಂತೆ. ವೀರೇಂದ್ರ ಜೈನ್ ಅವರು ಅವಳನ್ನು ಬೈದು ಅವಳನ್ನು ಅಪಹರಿಸಿ ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂದ್ರಂತೆ. ಮಗಳು ದೇವಸ್ಥಾನಕ್ಕೆ ಹೋದವಾಗ ಕಾಣೆಯಾಗಿತ್ತು 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಾಗಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ, ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವ್ರು ಹೇಳಿದ್ರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ಏನು ಮಿಸ್ಸಿಂಗ್ ಆಗಿದ್ದರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು, ನಾವೇನು ಹುಡುಕಿಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿದರು. ಹೋಗಮ್ಮ, ಹುಡುಕು, ಎಲ್ಲರಿದ್ರೆ ಇರ್ಬೋದಿಲ್ಲ, ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಹೊರಗಡೆ ಬಂದು ಕುಳಿತುಕೊಂಡಿದ್ದಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ. ಸಾಕಷ್ಟು ಡ್ರಾಮಾಗಳೆಲ್ಲ ಹೇಳಿದ್ಲು. ಮುಂದೆ ಪೊಲೀಸರು ವಿಚಾರಣೆ ಶುರು ಮಾಡಿದಾಗ ಮಣಿಪಾಲ್ ಕಾಲೇಜಲ್ಲಿ 2003ರಲ್ಲಿ ಯಾರು ಫಸ್ಟ್ ಇಯರಲ್ಲಿ ಅನನ್ಯ ಭಟ್ ಅಂತ ಹೆಸರೇ ಇರಲ್ಲ. 2003ರಲ್ಲಿ ಅಷ್ಟೇ ಅಲ್ಲ, ಅವರು ಹಿಂದೆ ಮುಂದೆ ಇರೋ ಎಲ್ಲ ಡೇಟಾವನ್ನು ಚೆಕ್ ಮಾಡಿದಾಗ ಅನನ್ಯ ಭಟ್ ಅಂತ ಯಾರೂ ಮಣಿಪಾಲ್ ಕಾಲೇಜಲ್ಲೇ ಇರಲ್ಲ. ಸೊ ಆವಾಗ ಮುಂದೆ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿರೋದನ್ನು ಪತ್ತೆ ಹಚ್ಚೋಕ್ಕೆ ಶುರು ಮಾಡ್ತಾರೆ. ಕೋಲ್ಕತ್ತಾದಲ್ಲಿ ಅಷ್ಟೇ ಅಲ್ಲ, ಇಡೀ ವೆಸ್ಟ್ ಬೆಂಗಾಲಲ್ಲೇ ಎಲ್ಲೂ ಸುಜಾತ ಭಟ್ ಅಂತ ಸ್ಟೆನೋಗ್ರಾಫರೇ ಇರೋಲ್ಲ CBIನಲ್ಲಿ. ಪೊಲೀಸರು ಏನಾದರೂ ದಾಖಲೆ ಕೊಡುವಮ್ಮ, ನಿನ್ನ ಮಗಳು ಅಲ್ಲಿ ಓದ್ತಿದ್ಲು ಅಂತ ಕೇಳಿದಾಗ, ಇಲ್ಲ, ನನ್ನ ಮನೆಗೆ ಬೆಂಕಿ ಬಿದ್ದಿತ್ತು, ಹೀಗಾಗಿ ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಾಳೆ. ಪೊಲೀಸರು ಅಟ್ಲೀಸ್ಟ್ ಅವ್ರದ್ದು ಒಂದು ಫೋಟೋ ಆದರೂ ಕೊಡುವಮ್ಮ ಅಂತ ಕೇಳಿದಾಗ, ಇಲ್ಲ, ನನ್ನ ಹತ್ರ ಒಂದು ಫೋಟೋನೂ ಇಲ್ಲ ಅಂತ ಹೇಳ್ತಾಳೆ. ಒಂದು ಫೋಟೋ ಇತ್ತು, ಅದು ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಜೈನ್ ಅವರು ಕಸಿದುಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಮುಂದೆ ಹೀಗೆ ಈ ವಿಷಯ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗುತ್ತಿರುವಾಗ ಮಾಧ್ಯಮದವರು ಅವಳ ಅಕ್ಕನ ಗಂಡ ಭಾವ ಆದಂಥ ಮಹಾಬಲ್ ಅವರ ಜೊತೆಗೆ ಮಾತನಾಡಿದಾಗ ಅವರು ಹೇಳಿದ ವಿಚಾರವೇನೆಂದರೆ, ಯಾವಾಗ 1988ರಲ್ಲಿ ಅವರ ಮದುವೆಯಾಗುತ್ತೋ ಆವಾಗ ಇವಳು ಇನ್ನೂ ಮದುವೆನೂ ಆಗಿರಲಿಲ್ಲ ಮತ್ತು ಇವಳು ಕೇವಲ 16 ವಯಸ್ಸಿನವಳಿದ್ದಾಗಲೇ ಮನೆಯಿಂದ ಓಡಿ ಹೋಗಿರ್ತಾಳೆ ಅಂತ ಹೇಳಿರ್ತಾರೆ. ಮತ್ತು ಇವಳೇನು ಸುಳ್ಳು ಆರೋಪ ಮಾಡುತ್ತಿದ್ದಾಳೆ, ಯಾವುದು ಸತ್ಯಕ್ಕೆ ದೂರವಾದುದು. ಇವಳೇನು CBI ಸ್ಟೆನೋಗ್ರಾಫರ್ ಆಗಿದ್ಲು ಅಂತ ಹೇಳ್ತಿದ್ಲು. ಇವಳು ಕೇವಲ SSLC ಅಷ್ಟೇ ಓದಿರೋದು. SSLC ಓದೋರು ಹೆಂಗೆ CBI ಅಲ್ಲಿ ವರ್ಕ್ ಮಾಡೋಕ್ಕಾಗುತ್ತೆ ಅಂತ ಅವರು ಸ್ಪಷ್ಟೀಕರಣ ಕೊಡ್ತಾರೆ. 88ರಲ್ಲಿ ಮದುವೆ ಆಗಿರುವಂಥದ್ದು. ಅಷ್ಟೊತ್ತಿಗೆ ನಿಮ್ಮ ಅಂದರೆ ಅಕ್ಕನಿಗೆ ಮದುವೆ ಆಗೋಕ್ಕಿಂತ ಮೊದಲೇ ತಂಗಿಗೆ ಮದುವೆ ಆಗಿರಬೇಕಾಗಿತ್ತು. ಆ ಬಗ್ಗೆ ಫ್ಯಾಮಿಲಿಯವ್ರಿಗೆ ಏನು ಗೊತ್ತಿರಲಿಲ್ವಾ? ಇಲ್ಲ, ಅದು ಮದುವೆ ಆಗಿದೆ ಸುಳ್ಳು. 83ರಲ್ಲಿ ಮದುವೆ ಆಗಲಿಲ್ಲ. ಅನನ್ಯ ಭಟ್ ಅನ್ನೋ ಹುಡುಗಿನೂ ಇಲ್ಲ. ಎಲ್ಲ ಸತ್ಯಕ್ಕೆ ದೂರವಾದ ವಿಷಯ ಇದೆ. ಅವರು ಕೊಟ್ಟಂತ ದೂರಿನಲ್ಲಿ ನಾನು ಕೋಲ್ಕತ್ತಾದ CBIಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅನ್ನೋದು. ಅಂದರೆ ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಯಾವಾಗ CBIಗೆ ಕೆಲಸಕ್ಕೆ ಸೇರಿದ್ರು, ಎಷ್ಟು ವರ್ಷ ಕೆಲಸ ಮಾಡಿದ್ರು? ಇದು ಸರ್ ಸತ್ಯಕ್ಕೆ ದೂರವಾದ. SLC ಆದವರಿಗೆ ಸ್ಟೆನೋ ಮಾಡಲಿಕ್ಕಾಗಲ್ಲ. ಅವಳು CID ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು. ಮುಂದೆ ಹೀಗೆ ಹುಡ್ಕೊಂಡು ಹೋದಾಗ ಇವಳು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅವರ ಜೊತೆ ಇರ್ತಾಳೆ. ಅವರ
ಕೇರ್ ಟೇಕರ್ ಆಗಿ ಅವಳನ್ನು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಅಲ್ಲಿ ಪ್ರಭಾಕರ್ ಬಾಳಿಗ ಅವರ ಆಸ್ತಿ ನನಗೆ ಸೇರಬೇಕು ಅಂತ ಕೋರ್ಟಲ್ಲಿ ಕೇಸ್ಗಳನ್ನು ಹಾಕಿ ಡಿಸ್ಪ್ಯೂಟ್ ಆಗಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಬೆಂಗಳೂರಿನ ಕೆಂಗೇರಿಯ ನಿವಾಸಿಯಾದಂಥ ರಂಗಪ್ರಸಾದ್ ಅವರಿಗೆ ಒಂದು ಅನಾರೋಗ್ಯದ ಸಮಸ್ಯೆ ಇರುತ್ತದೆ. ಆವಾಗ ಅವರು ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಅಲ್ಲಿ ಇವಳ ಪರಿಚಯವಾಗುತ್ತೆ. ಪರಿಚಯವಾದ ವಿತಿನ್ ಸಮ್ ಡೇಸಲ್ಲಿ ಅವಳು ವಿತ್ ಲಗೇಜ್ ಅವರ ಮನೆಗೆ ಬರ್ತಾಳೆ. ಕೇರ್ ಟೇಕರ್ ರೀತಿ ಬಂದು ಇಡೀ ಮನೆಯನ್ನೇ ಆವರಿಸಿಕೊಳ್ತಾಳೆ. ತಾನೇ ಮನೆಯ ಯಜಮಾನತಿ ಅನ್ನುವಂಥ ನಿಟ್ಟಿನಲ್ಲಿ ಮನೆ ಆವರಿಸಿಕೊಂಡು ರಂಗಪ್ರಸಾದ್ ಅವರ ಇಬ್ಬರ ಮಕ್ಕಳ ಜೊತೆ ತಿಕ್ಕಾಟ ಶುರುವಾಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ದಿವಸದಲ್ಲಿ ಅವಳು ಒಬ್ಬ ಬ್ರೋಕರ್ನ ಹಿಡಿದು ಆ ಮನೆಯನ್ನು ಮಾರಿಸ್ತಾಳೆ. ಮಾರಿಸಿ ಅಲ್ಲಿಂದ ಓಡಿ ಹೋಗ್ತಾಳೆ. 20 ಲಕ್ಷ ರೂಪಾಯಿ ತೊಗೊಂಡು ಅಲ್ಲಿಂದ ಬಿಟ್ಟು ಪರಾರಿ ಆಗ್ತಾಳೆ. ಈಗ ಆ ಬುರ್ಡೆ ಗ್ಯಾಂಗ್ ಜೊತೆ ಕೂತ್ಕೊಂಡು ಸಮೀರು, ಮಹೇಶ್ ತಿಮ್ರೊಡ್ಡಿ, ಗಿರೀಶ್ ಮಾತಣ್ಣ ಅವರ ಜೊತೆ ಕೂತ್ಕೊಂಡು ಸೌಜನ್ಯ ಕೇಸ್ ಬಗ್ಗೆ ಜನರಿಗೆ ಗೊತ್ತಾದಾಗ ಜನ ದುಃಖಪಟ್ಟರು. ಅಯ್ಯೋ ಪಾಪ ಹುಡುಗಿ ಜೊತೆ ಎಂತ ಅನ್ಯಾಯ ಆಯ್ತಲ್ಲ ಅಂತ ಎಲ್ಲರೂ ಬೇಜಾರಾದ್ರು. ಆದರೆ ಧರ್ಮಸ್ಥಳದಲ್ಲಿ ಅದೇ ಥರ ಘಟನೆಗಳು ಬೇಜಾನ್ ನಡೆದಿದ್ದಾವೆ. ಅದರಲ್ಲಿ ಒಂದು ಕೇಸ್ ಬಂದು ಅನನ್ಯ ಭಟ್ ಕೇಸ್. ಧರ್ಮಸ್ಥಳದ ಮೇಲೆ ಧರ್ಮಾಧಿಕಾರಿಗಳ ಮೇಲೆ ಆರೋಪ ಮಾಡಿಕೊಂಡು ತನ್ನ ಮಗಳು ಮಿಸ್ಸಿಂಗ್ ಆಗವಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋಗಿರ್ತಾಳೆ SP ಹತ್ರ, ಧರ್ಮಸ್ಥಳದ SP ಹತ್ರ. ಆವಾಗ ಅಟ್ಲೀಸ್ಟ್ ನಿನ್ನ ಮಗಳ ಒಂದು ಫೋಟೋ ಆದರೂ ಕೊಡೋಮ್ಮ, ಹುಡುಕಿ ಕೊಡ್ತೀವಿ ಅಂದಾಗ ಇವಳು ಸುಳ್ಳೆಲ್ಲ ಹೇಳ್ಕೊಂಡು ಲಾಸ್ಟ್ಗೆ ಒಂದು ಫೋಟೋ ರೆಡಿ ಮಾಡ್ತಾಳೆ. ಅದು ಫೋಟೋ ರೆಡಿ ಮಾಡೋಕ್ಕೆ ಸಮೀರ್ ಇವಳಿಗೆಲ್ಲ ಪ್ಲ್ಯಾನ್ ರೆಡಿ ಮಾಡಿಕೊಟ್ಟಿರ್ತಾನೆ. ಫೋಟೋ ಗೂಗಲ್ ಲೆನ್ಸಲ್ಲೂ ಸಿಗಬಾರ್ದು, ಮತ್ತು ಯಾವ ಇಂಟರ್ನೆಟ್ ವೆಬ್ಸೈಟ್ಸ್ಗಳಲ್ಲೂ ಆ ಫೋಟೋ ಸಿಗಬಾರ್ದು, ಮತ್ತು ಆ ಫೋಟೋ ಅಲ್ಲಿ ಇದ್ದಂಥ ವ್ಯಕ್ತಿ ಆ ಹೆಣ್ಣುಮಗಳು ತೀರ್ಕೊಂಡಿದ್ದಿರಬೇಕು. ಸೊ ಯಾರೂ ಕೇಳಬಾರ್ದು ಅಂಥ ಫೋಟೋ ನೋಡಿಕೊಂಡು ತೊಗೊಂಡು ಬನ್ನಿ, ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆವಾಗ ಸಮೀರ್ ಹೇಳಿರೋ ರೀತಿಯಲ್ಲಿ ಇವಳು ಒಂದು ಫೋಟೋ ಒಯ್ತಾಳೆ. ಅದು ರಂಗಪ್ರಸಾದ್ ಅವರ ಸೊಸೆಯ ಫೋಟೋ ಆಗಿರುತ್ತೆ. ಶ್ರೀವತ್ಸ ಅವರ ಹೆಂಡತಿಯ ಫೋಟೋ, ವಾಸಂತಿಯ ಫೋಟೋ ಆಗಿರುತ್ತೆ. ಅವರು 2007ರಲ್ಲೇ ತೀರ್ಕೊಂಡಿರ್ತಾರೆ. ಅವಳ ಫೋಟೋವನ್ನು ತೊಗೊಂಡೊಯ್ದು ಇವಳು ಅಲ್ಲಿ ಸಮೀರ್ಗೆ ಕೊಡ್ತಾಳೆ. ಸಮೀರ್ ಅದನ್ನು ಆಯಿತು, ಇವಾಗ ಇದನ್ನು ಯಾರೂ ಗುರುತಿಸಲ್ಲ, ಸೊ ಇದನ್ನು ನಿನ್ನ ಮಗಳ ಫೋಟೋ ಎಂದು ಕೊಡು ಅಂತ ಅವರು ಮೀಡಿಯಾಗಳಿಗೆ ಪಬ್ಲಿಷ್ ಮಾಡ್ತಾರೆ. ಆ ಫೋಟೋ ಹಿಂದೆ ಮೀಡಿಯಾಗಳು ಬೆನ್ನತ್ತದಾಗ ಅದು ಗೊತ್ತಾಗಿರೋದು ವಾಸಂತಿಯ ಫೋಟೋ ಅಂತ. ಅವಳು 2007ರಲ್ಲೇ ತೀರ್ಕೊಂಡಿರ್ತಾಳೆ ಪಾಪ. ಅವಳ ಫೋಟೋವನ್ನು ತಂದು ಇವಳು ಮೀಡಿಯಾಗೆ ಪಬ್ಲಿಷ್ ಮಾಡ್ತಾಳೆ. ಇವಳೇ ನನ್ನ ಮಗು 2003ರಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ ಧರ್ಮಸ್ಥಳದಲ್ಲಿ ಅಂತ. ಈ ವಿಡಿಯೋ ಪೂರ್ತಿಯಾಗಿ ಮಾಡೋದಕ್ಕೆ ಕಾರಣವೇ ಇದು. ಸಮೀರ್ ಆ್ಯಂಡ್ ಗ್ಯಾಂಗ್ ಹೇಗೆ ಧರ್ಮಸ್ಥಳದ ಮೇಲೆ ಗೂಬೆ ಕೂಡಿಸೋ ಕೆಲಸ ಮಾಡ್ತಿದೆ, ಸುಳ್ಳು ಆರೋಪಗಳನ್ನು ಮಾಡಿ ಧರ್ಮಸ್ಥಳದ ಹೆಸರು ಕೆಡಿಸೋ ಕೆಲಸ ಮಾಡ್ತಿದೆ ಅಂತ ನಿಮಗೂ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಈಗಲಾದರೂ ಸತ್ಯ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ದಯವಿಟ್ಟು ಅವನು ಏನೇನು ಸುಳ್ಳು ಕಥೆಗಳನ್ನು ಹೇಳಿದ್ದಾನೋ ಅವು ಯಾವುದಕ್ಕೂ ನೀವು ಮನ್ನಣೆ ಕೊಡಬಾರ್ದು, ಮತ್ತು ಅವೆಲ್ಲ ಸುಳ್ಳು ಎಂದು ನೀವು ತಿಳಿದುಕೊಳ್ಳಬೇಕು. ಇವರು ಧರ್ಮಸ್ಥಳದ ವಿಚಾರದಲ್ಲಿ ಏನೇನು ಲಿಂಕ್ ಮಾಡಿ ಸ್ಟೋರಿಗಳನ್ನು ಕಟ್ಟಿದ್ದಾರೆ ಅವೆಲ್ಲವುಗಳನ್ನು ನಾನು ಬರುವಂಥ ದಿನಗಳಲ್ಲಿ ನಿಮಗೆ ವಿಡಿಯೋ ಮುಖಾಂತರ ಸತ್ಯವನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.